ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಆರಾಮದಿರೇನ್ರಿ? ನಾನು ಕೂಡ ಆರಾಮದಿ ನೋಡ್ರಿ. ಅಂಗಳ ಎಲ್ಲ ಕಸ ಹುಡುಗಿ ನೀರು ಹೊಡೆದು ರಂಗೋಲಿ ಹಾಕಿನ್ರಿ. ಒಳಗೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡೋಣ್ರಿ. ಹಂಗೆ ಗ್ಯಾಸ್ ಒರೆಸ್ಕೊಂಡಿ ನೋಡ್ರಿ. ಗ್ಯಾಸ್ ಒರೆಸ್ಕೊಂಡು ಅಡುಗೆ ಮಾಡಕ್ಕೆ ತಯಾರಾಗಿದ್ರಿ. ಇಲ್ಲೊಂದು ಪಾತ್ರೆ ಇಟ್ಕೊಂಡು ಅದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕಿನ್ರಿ. ಉಸಳಿ ಕಾಳಿನ ಪಲ್ಯ ಮಾಡ್ಬೇಕಲ್ಲತ್ತೀನ್ರಿ ಅದು. ನೋಡ್ರಿ, ಒಂದು ಉಳ್ಳಾಗಡ್ಡಿ, ಕೊತ್ತಂಬರಿ, ಪುದೀನ, ಕರಿಬೇವು, ಮೆಣಸಿನ್ಕಾಯಿ, ಟೊಮೆಟೊ ಎಲ್ಲ ಹೊಯ್ಟ್ಕೊಂಡಿನ್ರಿ. ಎಣ್ಣೆ ಕಾದಕ್ಕೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳತ್ತೀನಿ. ಸಾಸಿವೆ ಜೀರಿಗೆ ಚಟಾಪಟ ಅನ್ನೋದ್ರಾಗ ಹಸಿ ಶೇಂಗಾ ಹಾಕ್ಕೊಂಡಿನ್ರಿ ನಾನು. ಅವೆಲ್ಲ ಫ್ರೈ ಆದಕ್ಕೆ ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಹಾಕ್ಕೊಳತ್ತೀನಿ. ಹಸಿಮೆಣ್ಸಿಕಾಯಿ ಫ್ರೈ ಅಲ್ರಿ ಚಂದ. ಹಸಿಮೆಣ್ಸಿಕಾಯಿ ಫ್ರೈ ಆದ್ರಪ್ಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊಳತ್ತೀನಿ. ಒಂದು ಉಳ್ಳಾಗಡ್ಡಿ ಏನು ಕಟ್ ಮಾಡ್ಕೊಂಡಿದ್ದೇವ್ರಿ, ಉಳ್ಳಾಗಡ್ಡಿ ಹಾಕ್ಕೊಳತ್ತೀನಿ. ಉಳ್ಳಾಗಡ್ಡಿನೂ ಚಂದ ಫ್ರೈ ಅಲ್ರಿ. ಉಳ್ಳಾಗಡ್ಡಿ ಫ್ರೈ ಆದ್ರಪ್ಲೆ ಒಂದು ಸ್ವಲ್ಪ ಪುದೀನ, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕಿನ್ರಿ. ಅದು ಚಂದ ಮಿಕ್ಸ್ ಮಾಡ್ಕೊಂಡು ಫ್ರೈ ಅಲ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ ರೀ. ಅಂದರೆ ಉಳ್ಳಾಗಡ್ಡಿ ಜಲ್ದಿ ಫ್ರೈ ಆಗ್ತೈತ್ರಿ. ಟಮಾಟೆ ಹಾಕ್ಕೊಂಡೆ ನೋಡ್ರಿ, ಹೋಳಿಟ್ಟಿದ್ದು. ಸ್ವಲ್ಪ ಖಾರ ಹಾಕ್ಕೊಳತ್ತೀನಿ ರೀ. ಸ್ವಲ್ಪ ಅರಿಶಿನ ಪುಡಿ ರೀ. ಚಂದ ಹಸಿ ವಾಸನೆ ಹೋಗುತ್ತನ ಚಂದ ಫ್ರೈ ಅಲ್ರಿ. ಫ್ರೈ ಆದ್ರಪ್ಲೆ ಉಸಳಿ ಏನಿದ್ದಿದ್ದೋ ಅವೆಲ್ಲ ತೊಳೆದು ಇಟ್ಕೊಂಡಿದ್ದೆ ರೀ ನಾನು ಮೊದಲು. ಹಾಕ್ಕೊಳತ್ತೀನಿ ರೀ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಳತ್ತೀನಿ ರೀ ನಾನು. ನೀರು ಹಾಕ್ಕೊಳ್ಳಿಲ್ಲ ಅಂದ್ರೂ ನಡೀತೈತೆ. ಪ್ಲೇಟ್ ಮುಚ್ಚಿ ಬೇಯಿಸ್ಕೊಬೋದು ರೀ. ಒಂದು ಸ್ವಲ್ಪ ಹಸಿ ತಿನ್ನಬಾರ್ದತ್ತೆ ನೀರು ಹಾಕ್ಕೊಳತ್ತೀನಿ ರೀ. ನೀರು ಹಾಕ್ಕೊಂಡು ತಿರ್ಗಾಡಿ ಒಂದು 5 ನಿಮಿಷ ಕುದಿಯಲ್ರಿ. ಇದು ಕುದೀತು ನೋಡ್ರಿ. ಈ ಥರ ಪಲ್ಯ ರೆಡಿ ಆಗೈತೆ ನೋಡ್ರಿ. ಫ್ರೆಂಡ್ಸ್, ನನ್ನ ಅಂಗಡಿಗೆ ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡತ್ತೀನಿ ರೀ. ಜನ ಯಾವ ಥರ ಇದ್ರೂ ಒಂದು ಮಾತಾಡ್ತಾರೆ. ಮನೆಗೆ ಇದ್ದೇವು ಅಂದ್ರೆ ಅವ ಕೆಲ್ಸಕ್ಕೆ ಹೋಗ್ತಾನ, ದುಡ್ದು ಹಾಕ್ತಾನೆ, ಆಕಿ ಕೂತು ಮನ್ಯಾಗ ತಿಂತಾಳ ಅಂತಾರೆ. ನಾ ಏನಾದರೂ ಅಂಗಡಿಗೆ ಬಂದವ್ರು ಕೆಲ್ಸಕ್ಕೆ ಹೋದ್ರೆ ಆರಾಮ್ ನೆಳ್ಳಾಗಿರ್ತಾಳೆ, ಆಕಿಗೇನು ಬ್ಯಾನಿ ಅಂತಾರೆ. ಯಾವ ಥರ ಇದ್ರೂ ಒಂದು ಮಾತಾಡ್ತಾರೆ ರೀ ಜನ. ಇಲ್ಲಿ ಅಂಗಡಿಗಿರೋದೇ ಭಾಳ ಕಷ್ಟ ರೀ. ನಾವು 4 ಮಂದಿ ಕೆಲ್ಸಕ್ಕೆ ಹೋಗೋದು ಭಾಳ ಚಲೋ. ಹೆಣ್ಮಕ್ಳು ಸರಿ ಕೂಡಿ ಹೊಟ್ಟೆ ತುಂಬ ಊಟನೂ ಮಾಡ್ಬೋದು, ಚೆನ್ನಾಗೂ ಇರ್ಬೋದು ರೀ. ವಾತಾವರಣನೂ ಚಲೋ ಇರ್ತೈತೆ. ಬಿಸಿಲಾಗ ಗಾಳಿ ಅನ್ಕೊಂಡು ಇಲ್ಲೇನದ 4 ಗೋಡೆಗಳ ಮಧ್ಯೆ ಕೂಡಬೇಕು. ಗಂಡು ಮಕ್ಳಾದ್ರೆ ಮನ್ಸು ಬರಲಿಲ್ಲ ಅಂದ್ರೆ ಹೋಗಿ ಚಾ ಮಾಡ್ಲಾಕ್ಕೆ ಹೋಗ್ತಾರೆ. ಹೊರಗೆಲ್ಲ ಗಂಡು ಮಕ್ಳು ಕೂತು ಮಾತಾಡ್ತಾರೆ. ನಾವೇನಾದ್ರೆ ಹೆಣ್ಮಕ್ಳು ಎಲ್ಲ ಒಳಗೆ ಕೂಡ್ಬೇಕು. ಯಾವಾಗ ಅವರು ಏನು ಬರ್ತಿರ್ತಾರಂತೆ. ಒಂದು ತುತ್ತು ರೊಟ್ಟಿ ಉಣ್ಬೇಕಂದ್ರೆ 10 ಸರಿ ಎದ್ದೇಳ್ಬೇಕು ನಾವು ಗಿರಾಕಿ ಅಂದ್ರೆ. ಅವ್ರು ತೊಗೊಳ್ಳಿ ಬಿಡಲಿ, ನಾವು ತೋರಿಸ್ಬೇಕು. ತೋರಿಸಿ ಅವನ್ನೆಲ್ಲ ಹೊಳೆ ತೆಗೆದಿಡ್ಬೇಕು ರೀ. ಮತ್ತು ಭಾಳ ಥರ ಕೆಲಸ ಇರ್ತಾವ್ರಿ. ಸುಮ್ಮನೆ ಮಾತಾಡೋದಂದ್ರೆ ಮಾತಾಡ್ತಿರ್ತಾರೆ ಜನ. ಹೇಗೂ ಅನ್ಸುತ್ತೆ ನಮ್ಮ ಕೆಲಸ ನಮಗೆ ದೊಡ್ಡದು, ಅವ್ರು ಮಾಡೋ ಕೆಲಸ ಅವ್ರಿಗೆ ದೊಡ್ಡದು. ಎಲ್ಲರಿಗೂ ಅವ್ರವ್ರ ಕೆಲಸನೇ ದೊಡ್ಡದು. ಯಾರ್ದು ಹೆಚ್ಚು ಕಮ್ಮಿ ಅಂತೇನು ನಾ ಹೇಳತ್ತಿಲ್ಲ ರೀ. ಎಲ್ಲರೂ ದುಡ್ದಾಗ ಅವ್ರ ಹೊಟ್ಟೆಗೆ ಬರ್ತೈತೆ. ದುಡಿಲಾರ್ದೆ ಅಂತೂ ಯಾರಿಗೂ ಹೊಟ್ಟೆಗೆ ಬರೋದಿಲ್ಲ. ಇಲ್ಲೇ ಎಂಡ್ ಮಾಡತ್ತೀನಿ ರೀ. ಸ್ವಲ್ಪನಾದ್ರೂ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್.